ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಪಾಳ್ಯದಲ್ಲಿ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಪೈಪೋಟಿ, ಅದಾದ ಬಳಿಕ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗ್ ಅಂತೆಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾನೆ ಇದೆ. ಈ ಮೀಟಿಂಗ್ ನ ಮಹತ್ವ ಏನು? ಯಾಕೆ ಈ ರೀತಿ ಮೀಟಿಂಗ್ ಗಳನ್ನ ಪದೇ ಪದೇ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಮಾಡ್ತಿದ್ದಾರೆ? ತಮ್ಮ ಆಪ್ತರನ್ನ ಒಟ್ಟುಗೂಡಿಸಿ ಈ ಮೂಲಕ ಏನಾದ್ರೂ ಸಂದೇಶ ಕೊಡ್ತಿದ್ದಾರಾ? ಹೈಕಮಾಂಡ್ಗೆ ಶಕ್ತಿ ಪ್ರದರ್ಶನ ಆಗ್ತಾ ಇದೆಯಾ? ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಮೀಟಿಂಗ್ ಮೇಲೆ ಮೀಟಿಂಗ್ ಯಾಕೆ, ಯಾವ ಉದ್ದೇಶಕ್ಕೆ? ಆ ಕುರಿತ ಡೀಟೇಲ್ಸ್ ಇದೆ. ಸಿಎಂ ಸಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಆಯ್ತು, ಈಗ ಮತ್ತೊಂದು ಮೀಟಿಂಗ್ ಆಗ್ತಾ ಇದೆಯಂತೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಜಸ್ಟ್ ಮೀಟಿಂಗ್ ನಿಂದ ದೊಡ್ಡ ಮಟ್ಟದ ಸದ್ದು. ಮೀಟಿಂಗ್ ಮೇಲೆ ಮೀಟಿಂಗ್, ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು ಯಾವುದು ಕೂಡ ನಿಂತಿಲ್ಲ ನೋಡಿ. ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾನೆ ಇದೆ. ಈಗ ಸಿಎಂ ಸಿದ್ದರಾಮಯ್ಯನವ್ರದಾಯ್ತು, ಡಿಸಿಎಂ ಡಿಕೆ ಶಿವಕುಮಾರ್ದಾಯ್ತು, ಮತ್ತೊಂದು ಮೀಟಿಂಗ್ ಅಂತೆ. ಕಾಂಗ್ರೆಸ್ ನಲ್ಲಿರುವಂತಹ ಸೀನಿಯರ್ಸ್ ಒಟ್ಟುಗೂಡಿ ಜೂನಿಯರ್ಸ್ಗೆ ಶಾಕ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಡಿನ್ನರ್ ಮೀಟಿಂಗ್ ಮಾಡೋ ಮೂಲಕ. ನಿನ್ನೆ ಖಾಸಗಿ ಹೋಟೆಲ್ನ ಡಿನ್ನರ್ ನಲ್ಲಿ ಹಾಕಿದ್ದಾದ್ರೂ ಏನು? ಕಾಂಗ್ರೆಸ್ನ ಹೊಸ ಶಾಸಕರಿಂದ ಪಾಲಿಟಿಕ್ಸ್ ಶುರು ಆಗ್ತಾ ಇದೆಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ ಜೂನಿಯರ್ಸ್ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇದೀವಿ. ಸೀನಿಯರ್ಸ್ ಅಲ್ಲ, ಜೂನಿಯರ್ಸ್ ಶಾಸಕರು ಒಟ್ಟುಗೂಡಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರಂತೆ ನಿನ್ನೆ. ಹಾಗಾದ್ರೆ ಯಾರಿಗೆ ಸಂದೇಶ ಕೊಟ್ರು, ಯಾವ ಸಂದೇಶ ಕೊಟ್ರು? ಈ ಕೌಂಟರ್ ಅಟ್ಯಾಕ್ ಗಳಾಗ್ತಾ ಇದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಆ ಕುರಿತ ಡೀಟೇಲ್ಸ್ ಇದು. ಹಾಗಾದ್ರೆ ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಅಸಲಿಯತ್ತಾಗಿ ಚರ್ಚೆ ಆಗಿರುವಂತಹ ವಿಚಾರಗಳೇನು? ಯಾರೆಲ್ಲ ಭಾಗಿಯಾಗಿದ್ರ ಉದ್ದೇಶ ಏನು? ಯಾವ ಸಂದೇಶ? ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಕಿರಿಯ ಶಾಸಕರು ಸೆಡ್ಡು ಹೊಡೆದಿದ್ದಾರಾ? ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಕಿರಿಯ ಶಾಸಕರು ಸೆಡ್ಡು ಹೊಡೆದಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಸೂಚನೆಗೂ ಕೇರ್ ಮಾಡದೆ ಜೂನಿಯರ್ಸ್ ಮೀಟಿಂಗ್ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಪತ್ರ ಅಭಿಯಾನದ ಬಳಿಕ ಡಿನ್ನರ್ ಮೀಟಿಂಗ್ ಆಗಿದೆ. ಅದೇ ಶಾಸಕರಿಂದ ಮೊದಲ ಬಾರಿ ಮತ್ತು ಎರಡನೇ ಬಾರಿ ಆಯ್ಕೆಯಾಗಿರುವ ಶಾಸಕರು ಈ ರೀತಿ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ದೃಶ್ಯ ನೋಡ್ತಾ ಇದ್ದೀರಿ. ಸರಿಸುಮಾರು 47ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಭಾಗಿಯಾಗಿರುವಂತಹ ಶಾಸಕರು, ಮೊದಲ ಮತ್ತು ಎರಡನೇ ಬಾರಿ ಆಯ್ಕೆ ಆಗಿರುವಂತಹ ಶಾಸಕರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿರೋದು. ಇದರ ಅರ್ಥ ಏನು? ಯಾವ ಸಂದೇಶ? ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಎಲ್ಲ ಮಾಡಬೇಡಿ, ಈ ರೀತಿ ಸಂದೇಶಗಳನ್ನ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಈ ರೀತಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡ್ತಾರೆ. ಅದರಲ್ಲಿ ಇಷ್ಟು ಜನ ಭಾಗಿಯಾಗ್ತಾರೆ ಅಂದ್ರೆ ಏನು ಉದ್ದೇಶ? ಯಾರಿಗೆ ಕೌಂಟರ್ ಕೊಡ್ತಿದ್ದಾರೆ? ಇದು ಪ್ರಶ್ನೆ. ಈ ಹಿಂದೆ ನಿಮಗೆಲ್ಲ ಗೊತ್ತು, ಇದೇ 47ಕ್ಕೂ ಹೆಚ್ಚು ಜನ ಶಾಸಕರು ಪತ್ರ ಅಭಿಯಾನವನ್ನ ಶುರು ಮಾಡಿದ್ರು. ಕಾರಣ ಜಸ್ಟ್ ಹಿರಿಯರು ಅಂತ ಅವ್ರಿಗೆ ಮಾತ್ರ ಅವಕಾಶ ಕೊಡಬೇಡಿ, ಕಿರಿಯರು ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ, ಮೊದಲ ಬಾರಿ ಎರಡನೇ ಬಾರಿ ಆಯ್ಕೆ ಆಗಿ ನಾವು ಕೂಡ ಸಚಿವ ಸ್ಥಾನಕ್ಕೆ ಫಿಟ್ ಇದ್ದೀವಿ, ಒಂದು ಅವಕಾಶ ಮಾಡಿಕೊಡಿ ಅಂತ ಒಂದು ಪತ್ರದಲ್ಲಿ ಸಹಿ ಸಂಗ್ರಹ ಮಾಡೋ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದಂತ ಈ ಕಿರಿಯ ಶಾಸಕರು ಮತ್ತೊಂದು ಹೆಜ್ಜೆ ಮುಂದೆ ಹೋಗೋ ಮೂಲಕ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಇದರ ಅರ್ಥ
ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನಮ್ಮನ್ನ ಕನ್ಸಿಡರ್ ಮಾಡಿ ಅನ್ನುವಂತಹ ಸಂದೇಶನ ಅಥವಾ ಯಾರ ಪರವಾಗಿ ಆದ್ರೂ ಬ್ಯಾಟ್ ಬೀಸೋದಕ್ಕೆ ಶಕ್ತಿ ಪ್ರದರ್ಶನಕ್ಕೆ ಈ ಮೀಟಿಂಗ್ ನಲ್ಲಿ ಚರ್ಚೆಗಳಾಯ್ತಾ ಅಂತದೊಂದು ಸಂದೇಶವನ್ನ ರವಾನೆ ಮಾಡ್ತಿದ್ದಾರಾ? ಇದು ಸದ್ಯ ಇರುವಂತಹ ಕುತೂಹಲ. 47ಕ್ಕೂ ಹೆಚ್ಚು ಜನ ಶಾಸಕರು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಡಿನ್ನರ್ ನೆಪ ಮೀಟಿಂಗ್ ಆಗಿದೆ, ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಬಟ್ ಯಾವ ಉದ್ದೇಶ, ಯಾವ ಸಂದೇಶ ಯಾರಿಗೆ ಕೊಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಈ ಹಿಂದೆ ಒಂದು ಪತ್ರದಲ್ಲಿ ಸಹಿ ಸಂಗ್ರಹ ಮಾಡುವ ಮೂಲಕ ಸಂಪುಟ ಪುನರ್ರಚನೆ ಆದಾಗ ನಮ್ಮನ್ನ ಕನ್ಸಿಡರ್ ಮಾಡಿ ಅನ್ನುವಂತ ಸಂದೇಶವನ್ನ ಕೊಟ್ಟೇ ಆಗಿತ್ತು. ಅದಾದ ಬಳಿಕ ಮೀಟಿಂಗ್ ಮಾಡ್ತೀವಿ ಅಂತ ಚರ್ಚೆಗಳಾದಾಗ ಸಿಎಂ ಸಿದ್ದರಾಮಯ್ಯನವರು ಯಾವ ಮೀಟಿಂಗು ಬೇಡ, ಏನ್ ಸಂದೇಶನೂ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಈ ರೀತಿ ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಅಂದ್ರೆ ಅದರ ಉದ್ದೇಶ ಏನು, ಏನ್ ಚರ್ಚೆ ಆಗಿದೆ, ಯಾರಿಗೆ ಏನ್ ಸಂದೇಶ ಕೊಡೋದಕ್ಕೆ ಇವರೆಲ್ಲ ಒಟ್ಟಾಗಿ ಈ ರೀತಿ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು ಅಂತ? ಶ್ರುತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ಗಳು ಹೊಸದೇನಲ್ಲ. ಯಾಕಂದರೆ ಈಗಾಗಲೇ ಸಿಎಂ ಬಣದ ನಾಯಕರು, ಅದೇ ರೀತಿಯಾಗಿ DCM ಬಣದ ನಾಯಕರು ಈ ಒಂದು ಕುರ್ಚಿ ಫೈಟ್ ವಿಚಾರವಾಗಿ ಸಾಕಷ್ಟು ಬಾರಿ ಡಿನ್ನರ್ ಮೀಟಿಂಗ್ನ ಸೇರ್ತಾ ಇದ್ರು. ಆದರೆ ಇದೀಗ ಸಚಿವ ಸಂಪುಟ ಪುನರಚನೆ ವಿಚಾರವಾಗಿ ಸಹ ಈಗ ಕಿರಿಯ ಶಾಸಕರು ಡಿನ್ನರ್ ಮೀಟಿಂಗನ್ನು ಸೇರಿರುವಂಥದ್ದು. ಯಾವಾಗ ಮೊನ್ನೆ CM ಸಿದ್ದರಾಮಯ್ಯನವರು ಹಿರಿಯ ಶಾಸಕರೊಂದಿಗೆ, ಅದೇ ರೀತಿಯಾಗಿ ಸಚಿವರೊಂದಿಗೆ ಏನು ಡಿನ್ನರ್ ಮೀಟಿಂಗನ್ನು ಮಾಡಿದ್ರು, ಜೊತೆಗೆ ಸಭೆಗಳನ್ನು ಮಾಡಿದ್ರು, ಈ ಒಂದು ಸಂದರ್ಭದಲ್ಲಿ ಇದೀಗ ಕಿರಿಯ ಶಾಸಕರು ಸಹ ಡಿನ್ನರ್ ಮೀಟಿಂಗ್ ಅನ್ನ ಖಾಸಗಿ ಹೋಟೆಲ್ನಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಸಚಿವ ಸಂಪುಟ ಪುನರಚನೆ ಈ ಒಂದು ಬಜೆಟ್ ಅಧಿವೇಶನದ ಬಳಿಕ ಆಗಲೇಬೇಕು ಅನ್ನುವಂತಹ ಕೂಗು ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರುವಂಥದ್ದು. CM ಸಿದ್ದರಾಮಯ್ಯನವರು ಸಹ ಇದಕ್ಕೆ ಒಲವನ್ನ ತೋರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಸಚಿವ ಸಂಪುಟ ಪುನರಚನೆ ವೇಳೆ ಕಿರಿಯ ಶಾಸಕರನ್ನ ಸಹ ನೀವು ಪರಿಗಣಿಸಬೇಕು ಅನ್ನುವಂತಹ ಒತ್ತಾಯವನ್ನ, ಕೂಗನ್ನ ಇದೀಗ ಶಾಸಕರು ಆಗ್ತಾ ಇರುವಂಥದ್ದು. ಮೊದಲ ಬಾರಿ ಆಯ್ಕೆಯಾದವರು, ಎರಡನೇ ಬಾರಿ ಆಯ್ಕೆಯಾದಂತಹ ಶಾಸಕರನ್ನ ಸಹ ನೀವು ಪರಿಗಣಿಸಬೇಕು, ನಾವು ಕೂಡ ಸಚಿವ ಸ್ಥಾನಕ್ಕೆ ಅರ್ಹರು ಅನ್ನುವಂತಹ ಸಂದೇಶವನ್ನ ಇದೀಗ ಈ ಒಂದು ಡಿನ್ನರ್ ಮೀಟಿಂಗ್ ಆಗಿರ್ಬೋದು, ಪತ್ರದ ಮೂಲಕ ಒಗ್ಗಟ್ಟನ್ನ ಆಗಿರ್ಬೋದು ಸಹಿ ಮಾಡಿ ಈ ಎಲ್ಲ ಸೂಚನೆಗಳ ಮೂಲಕ ಇದೀಗ ಹೈಕಮಾಂಡ್ಗೆ ಸಂದೇಶವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ CM ಸಿದ್ದರಾಮಯ್ಯನವರು ಕಡಾಖಂಡಿತವಾಗಿ ಹೇಳಿದರು, ಯಾವುದೇ ರೀತಿಯಾಗಿ ಅಂದ್ರೆ ಮೊದಲ ಬಾರಿ ಆಯ್ಕೆಯಾದಂತಹ ಶಾಸಕರು, ಎರಡನೇ ಬಾರಿ ಆಯ್ಕೆಯಾದಂತಹ ಶಾಸಕರಿಗೆ ಸಚಿವ ಸ್ಥಾನ ಕೊಡಲ್ಲ ಅನ್ನುವಂತಹ ಹೇಳಿಕೆನ ಈಗಾಗಲೇ CM ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಆದರೂ ಸಹ ಕಿರಿಯ ಶಾಸಕರನ್ನ ನೀವು ಪರಿಗಣಿಸಬೇಕು, ಕಿರಿಯ ಶಾಸಕರಿಗೂ ಸಹ ಮಣೆ ಹಾಕಬೇಕು ಅನ್ನುವಂತಹ ಕೂಗು ಇದೀಗ ಮೊದಲ ಬಾರಿ, ಅದೇ ರೀತಿಯಾಗಿ ಎರಡನೇ ಬಾರಿ ಆಯ್ಕೆಯಾದಂತಹ ಶಾಸಕರಿಂದ ಬರ್ತಾ ಇದೆ. ಈಗಾಗಲೇ ಹಿರಿಯ ಶಾಸಕರು ಸಹ ದೆಹಲಿಗೆ ಹೋಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿದ್ರು ಈ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳು, ಹಿರಿಯ ಶಾಸಕರು. ಸೊ ಹೀಗಾಗಿ ಈ ಒಂದು ಅಂದ್ರೆ ಕುರ್ಚಿ ಫೈಟ್ ನಡೆಯುವಂಥದ್ದು ಹೊತ್ತಲ್ಲೇ ಇದೀಗ ಸಚಿವ ಸಂಪುಟ ಪುನರಚನೆ ಅಂತ ಅಂದ್ರೆ ಸಚಿವ ಸ್ಥಾನಕ್ಕೂ ಸಹ ಸಾಕಷ್ಟು ಫೈಟ್ ನಡೀತಾ ಇರುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ. ಈ ಒಂದು ಡಿನ್ನರ್ ಸಭೆಗಳು ಯಾವ ಹಂತಕ್ಕೆ ಹೋಗುತ್ತೆ, ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಸಹ ಕಾದು ನೋಡಬೇಕಾಗಿದೆ ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.